ಇನ್ನೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ನೀವು ನಮಸ್ಕಾರ ಆಚಾರ್ಯ, ನಾನು ಮೇಧಾ ಪ್ರಹ್ಲಾದ್ ಆಚಾರ್ಯ ಜೋಶಿ ಅಂತ. ನೀವು ಕಡಿಕ್ ಒಂದು ಶಬ್ದವನ್ನು ಹೇಳಿದ್ರಿ, ಹಬ್ಬ ಸ್ವಾರ್ಥಕ್ಕಾಗಿ ಅಂತ ಆಗಬಾರ್ದು ಅಂತ. ಇದಕ್ಕೆ ಒಂದು ಹಿನ್ನೆಲೆ ಹೇಳಿ ನಾನು ಪ್ರಶ್ನೆ ಕೇಳ್ತೀನಿ. ಯಾವುದೇ ಕಚೇರಿಗೆ ಹೋಗಲಿ, ಹಾಸ್ಪಿಟಲ್ ಇತ್ಯಾದಿ ಎಲ್ಲೇ ಹೋದರೂ ಅಲ್ಲಿ ಕೆಲವೊಂದು ನೀತಿ ನಿಯಮಗಳಿದೆ, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳಿ. ಹಿಂಗಿದ್ರೆ ನೀವು ಬರಬೇಕು, ಹಿಂಗಿದ್ರೆ ನೀವು ಬರಬಾರ್ದು ಅಂತ ಎಲ್ಲ ಕಡೆಗೂ ಅದ. ಎಲ್ಲರನ್ನೂ ಎಲ್ಲ ಕಡೆಗೂ ಒಳಗೆ ಬಿಡೋದಿಲ್ಲ. ಅದು ಇವರ ಆಫೀಸಿನ ಹಿಡಿದುಕೊಂಡೇ ಇರಬಹುದು. ಸುವರ್ಣ ನ್ಯೂಸ್ ಆಫೀಸಲ್ಲಿ ಎಲ್ರಿಗೂ ಪ್ರವೇಶ ಇರೋದಿಲ್ಲ, ಸಂಬಂಧಪಟ್ಟವ್ರಿಗೆ ಮಾತ್ರ ಇರ್ತದೆ. ಇದು ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅದರೊಳಗೂ ಸನಾತನ ಹಿಂದೂ ಸಂಪ್ರದಾಯ ಆಚಾರ ವಿಚಾರ ಮಡಿವಂತಿಕೆ ಇರೋ ಕ್ಷೇತ್ರದೊಳಗೆ ಮಾತ್ರ ಈ ನಿಯಮಗಳ ಉಲ್ಲಂಘನೆ ಆಗ್ತದಲ್ಲ. ಈ ಧಾರ್ಮಿಕ ಭಾವನೆಗಳ ಹತ್ಯೆ ಆಗೋದು ಇದು ಬೇರೆಯವರಿಗೆ ಮಾತ್ರ ಆಗ್ತದೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾತ್ರ ಆಗೋದಿಲ್ಲ ಅನ್ನುವಂಥ ಈ ದ್ವಂದ್ವವನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಭಾಳ ಒಳ್ಳೆ. ಇದನ್ನು ಯಾವ ಸಂದರ್ಭಕ್ಕೆ ನಾನು ಕೇಳಿದೆ ಅನ್ನೋದನ್ನು ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಆಚಾರ್ಯ. ಈ ನಿನ್ನೆ ಇವತ್ತು ನಡೆದಂಥ ಒಂದು ಘಟನೆಯೊಳಗೆ ಯಾರು ನಮ್ಮ ಸಂಪ್ರದಾಯವನ್ನೇ ನಂಬೋದಿಲ್ಲ, ಯಾರು ನಮ್ಮ ಆಚಾರ ವಿಚಾರವನ್ನೇ ನಂಬೋದಿಲ್ಲ, ಯಾರಿಗೆ ಅದರೊಳಗೆ ಶ್ರದ್ಧೆನೇ ಇಲ್ಲ, ಅವರನ್ನೇ ಕರೆದು ನೀವು ಪೂಜೆ ಉದ್ಘಾಟನೆ ಮಾಡಿಸ್ತೀವಿ ಅಂತಂದರೆ ಎಷ್ಟು ಅನೇಕ ಜನರಿಗೆ ಇದರ ಧಾರ್ಮಿಕ ಭಾವನೆ ಹತ್ಯೆ ಆಗಿರಬಹುದಲ್ಲ ಅಂಥೇಳಿ. ಸೊ ಇದು ಸಮಾಜದೊಳಗೆ ನಾವು ಯಾಕೆ ನಮ್ಮ ಮಡಿವಂತಿಕೆ ಆಚಾರದಿಂದ ಹಿಂದೆ ಸರಿಬೇಕು ಯಾಕೆ ಅಂತ, ಇನ್ನೊಬ್ಬರಿಗೆ ಒಳ್ಳೆಯದಾಗೋ ಹಂತದೊಳಗೆ ನಮ್ಮ ಮಡಿವಂತಿಕೆಯನ್ನು ನಾವು ಯಾಕೆ ಬಿಟ್ಕೊಡ್ಬೇಕು? ಪ್ರಶ್ನೆ ಕನ್ವೆ ಆಯಿತು ಅವರಿಗೆ. ಬಹಳ ಒಳ್ಳೆಯ ಪ್ರಶ್ನೆ. ಅದಕ್ಕೆ ನಾವು ಬಿಟ್ಕೊಡಬಾರದು ಅಂತಂದರೆ ಸರ್ಕಾರವನ್ನು ಅವಲಂಬಿಸಬಾರದು. ಈಗ ಮೈಸೂರು ಅರಮನೆಯಲ್ಲಿ ನಡೆಯುತ್ತದೆ ನವರಾತ್ರ, ಅವರು ಖಾಸಗಿಯಾಗಿ ಮಾಡ್ಕೋತಾರೆ. ಯಾವಾಗ ಸರ್ಕಾರವನ್ನು ಅವಲಂಬಿಸ್ತೀವೋ ಆಗ ಸರ್ಕಾರದ ಎಲ್ಲ ನಿಯಮಗಳನ್ನೂ ಅನುಸರಿಸಬೇಕಾಗುತ್ತದೆ. ಸರ್ಕಾರದ ಕೃಪೆಯನ್ನು ಬಯಸಿದ ತಕ್ಷಣ ಇದು ಸಮಸ್ಯೆ ಬರ್ತದೆ. ಹಾಗಿಲ್ಲದೆ ಇದ್ದಾಗ ಪ್ರೈವೇಟ್ ಅಂದರೆ ಸಮಸ್ಯೆ ಇರೋದಿಲ್ಲ. ದೇವಾಲಯಗಳನ್ನೆಲ್ಲವನ್ನೂ ಪ್ರೈವೇಟೈಸ್ ಮಾಡಿಬಿಟ್ರೆ, ಅವರವ್ರಿಗೆ ಆ ಸ್ವಾಯತ್ತ ಕೊಟ್ಟಿದ್ದರೆ, ಮುಜರಾಯಿ ಇಲಾಖೆ ಅನ್ನೋದು ಇಲ್ಲದೆ ಇದ್ದಿದ್ದರೆ ಈ ಸಮಸ್ಯೆ ಬರ್ತಿರಲಿಲ್ಲ, ಬೇರೆದಿರ್ತಾಯಿತ್ತು. ಇಲ್ಲ ಅಂತ ನಾನು ಹೇಳೋಲ್ಲ, ಬೇರೆ ಸಮಸ್ಯೆ ಇರ್ತಾಯಿತ್ತು. ಆದರೆ ಈ ಥರದ ಸಮಸ್ಯೆ ಇರ್ತಾ ಇರಲಿಲ್ಲ. ಅದನ್ನು ಮಾಡೋದಕ್ಕೆ ಸಿದ್ಧರಿದ್ದಾರಾ? ಸನಾತನ ಧರ್ಮೀಯರು ಅಂತ ಹೇಳಿಸ್ಕೊಳ್ಳೋರಿಗೇನೆ ಆ ಕ್ರಿಯಾಶಕ್ತಿ ಕೃತಶಕ್ತಿ ಇಲ್ಲದೆ ಇದ್ದರೆ ಏನು ಮಾಡೋದು? ಅದನ್ನು ನಾವು ನೋಡಬೇಕಾಗುತ್ತದೆ. ಇಲ್ಲಿ ಆಗಿರ್ತಕ್ಕಂಥದ್ದು ಅದೇನೆ. ಮತ್ತು ಇನ್ನೂ ಒಂದು ಸ್ವಾರಸ್ಯ ಇದೆ, ಅದನ್ನು ನಾನು ಹೇಳೋಕೆ ಹೊರಟಿದ್ದೀನಿ. ಏನಂದರೆ, ಸನಾತನ ಧರ್ಮದಲ್ಲಿ ಇದು ಸೆಕ್ಯುಲರು, ಇದು ರಿಲಿಜಿಯಸ್ಸು, ಇದು ವೈದಿಕ, ಇದು ಅವೈದಿಕ, ಇದು ಲೌಕಿಕ, ಇದು ಪಾರಮಾರ್ಥಿಕ ಅಂತ ಭೇದ ಮಾಡೋಕ್ಕಾಗೋಲ್ಲ. ಒಂದು ದೇಹದಲ್ಲಿ ಇದೇ ಬೇರೆ ಅದೇ ಬೇರೆ ಅಂತ ಯಾವ ಮಟ್ಟಿಗೆ ಕೇಳೋಣ? ತುಂಬ ಕಷ್ಟ. ಇಟ್ಸ್ ಎ ಡೈನಮಿಕ್ ಸಿಸ್ಟಮ್. ಅದರಿಂದಲೇ ಬಹಳ ಸಂವೇದನಶೀಲವಾಗಿದ್ದು ಇರೋದ್ರಿಂದಲೇ ಅದಕ್ಕೆ ನೆಗಡಿ, ಕೆಮ್ಮು, ಕ್ಯಾನ್ಸರು, ಜ್ವರಗಳು ಬರ್ತಾನೇ ಇರುತ್ತೆ. ಅಷ್ಟಿದ್ದರೂ ಈ ದೇಹವನ್ನು ನಾವು ಕಾಪಾಡ್ಕೋತೀವಿ. ಯಾವ ರೋಗ ಬಂದರೂ, ಟರ್ಮಿನಲ್ ಕೇಸ್ ಇದ್ದರೂ ಕೂಡ ಬದುಕೋದಕ್ಕೆ ಏನು ಅಂತ ನೋಡ್ತಾನೆ. ಈ ದೇಹದಷ್ಟೇ ವೈಬ್ರೆಂಟ್ ಆದದ್ದು, ಚಟುವಟಿಕೆಯಿಂದ ಕ್ರಿಯಾಶೀಲವಾದದ್ದು ಮಿಕ್ಕ ಎಷ್ಟೋ ಮತಗಳಷ್ಟು ಜಡವಲ್ಲ ಇದು. ನಮಸ್ಕಾರ, ಮಂಜುನಾಥ್ ಅಂತ, ಕಾನೂನು ವಿದ್ಯಾರ್ಥಿ, ULCಯಿಂದ ಬಂದಿದ್ದೀನಿ. ನನ್ನ ಮೂಲ ಪ್ರಶ್ನೆ ಏನಂತಂದರೆ, ಭಾರತೀಯ ಮೌಲ್ಯಗಳನ್ನ, ಚಿಂತನೆಗಳನ್ನ ಪಾಶ್ಚಾತ್ಯ ದೃಷ್ಟಿಕೋನ ಹಾಗೂ ಸೆಲೆಕ್ಟೆಡ್ ಇಂಟರ್ಪ್ರಿಟೇಷನ್ ಅಂತಂದರೆ ಆಯ್ಕೆ ಆಧಾರಿತ ವ್ಯಾಖ್ಯಾನದ ಮುಖಾಂತರ ಅದನ್ನು ಕೆಳಮಟ್ಟಕ್ಕೆ ತುಣಿತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ನನ್ನ ಸಮರ ನೀತಿ ಅನ್ನೋದ್ರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ಧರ್ಮ ನಶಿಸಿದ್ರೆ ಭಾರತವೇ ನಶಿಸ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಭಾರತದ ಬೌದ್ಧಿಕ ಪುನರುತ್ಥಾನಕ್ಕೆ ತಾವು ನೀಡುವ, ಸಮಾಜಕ್ಕೆ ತಾವು ನೀಡುವಂತಹ ಮಾರ್ಗಗಳೇನು ಅನ್ನೋದು ನನ್ನ ಮೂಲ ಪ್ರಶ್ನೆ. ಯಾವ ದೇಶ ತನ್ನ ಇತಿಹಾಸವನ್ನು ಮರೆತೋ ಅದಕ್ಕೆ ಭವಿಷ್ಯ ಇಲ್ಲ. ಇದು ಟಾಯನ್ಬಿ ಅಂತ ಪ್ರಸಿದ್ಧ ಇತಿಹಾಸಕಾರನೇ ಹೇಳಿದಂಥ ಮಾತು. ಹೀಗಾಗಿ ನಮ್ಮ ಇತಿಹಾಸವನ್ನು ನಾವು ನೋಡಿಕೊಳ್ಳೋಣ. ಅದೇ ಸಂದರ್ಭದಲ್ಲಿ ಇತಿಹಾಸಕ್ಕೆ ನಾವು ಉತ್ತರವಾದಿಗಳಲ್ಲ ಅಂತ ನೋಡ್ಕೋಬೇಕು. ಅಂದರೆ ಅಲ್ಲಿ ನಡೆದಂಥ ನ್ಯಾಯಕ್ಕೆ ಅನ್ಯಾಯಕ್ಕೆ ಎಲ್ಲದಕ್ಕೂ ಕೂಡ ನಾವು ಉತ್ತರ ಕೊಡೋಕ್ಕಿದ್ದೀವಿ ಅಂತ ಅಲ್ಲ, ಪಾಠ ಕಲಿಯೋಕ್ಕಿದ್ದೀವಿ ಅಂತ ಅಂದುಕೊಳ್ಬೇಕು. ಪಾಠ ಕಲಿಯೋಕ್ಕಿದ್ದೀವಿ ಅಂತಂದಾಗ ಅದನ್ನು ಪ್ರೀತಿಯಿಂದ, ಆದರೆ ತಾಟಸ್ಥ್ಯದಿಂದ ನೋಡುವಂಥ ಸ್ಥಿತಿ ಬರುತ್ತದೆ. ಅದನ್ನು ನಾವು ಕಾಣಬೇಕು. ಇತಿಹಾಸದ ಆ ಅವಧಿಗಳಲ್ಲಿ ಯಾವ ಯಾವ ಅವಧಿಯಲ್ಲಿ ಉತ್ತಮವಾದದ್ದಾಯಿತು, ಯಾಕಾಯಿತು ಅಂತ ನೋಡಿ ಕಲಿಬೇಕು. ಈ ಹೊತ್ತಲ್ಲಿ ಅದು ಹಿಸ್ಟ್ರಿ ರಿಪೀಟ್ಸ್ ಅಂತ ಆಗಿದೆಯಾ ಇಲ್ವಾ ಅದನ್ನು ನೋಡ್ಕೊಳ್ಬೇಕು, ಅದನ್ನು ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಭಾರತೀಯವಾದ ದೃಷ್ಟಿಯಲ್ಲಿರುವ ಕೇಂದ್ರ ಏನಂದರೆ, ಭಗವತ್ ಸ್ವರೂಪವಲ್ಲದ್ದು ಯಾವುದೂ ಇಲ್ಲ. ಎಸ್, ಧನ್ಯವಾದ ಶತಾವಧಾನಿಗಳೇ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ.
ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.